ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನೂ ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ಮಂಗಳವಾರ ಸಂಕಷ್ಟಾರ ಚತುರ್ಥಿ ಇತ್ತಲ್ವ, ಸೊ ಆ ದಿನದ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಇನ್ನು ಅವತ್ತಿನ ದಿನ ಚತುರ್ಥಿನ ಯಾವ ರೀತಿ ಆಚರಣೆ ಮಾಡಿದೆ ಅನ್ನೋದನ್ನು ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಈ ವರ್ಷದ ಮೊದಲನೇ ತಿಂಗಳ ಚತುರ್ಥಿ, ಅದರಲ್ಲೂ ಸಹ ಅಂಗಾರಕ ಚತುರ್ಥಿ ಬಂದಿರೋದು ತುಂಬಾ ವಿಶೇಷತೆ. ಅಂಗಾರಕ ಚತುರ್ಥಿ ಅಂತ ಯಾವಾಗ ಕರಿತೀವಿ ಅಂತಂದರೆ, ಮಂಗಳವಾರ ಚತುರ್ಥಿ ಬಂದರೆ ಅದನ್ನು ನಾವು ಅಂಗಾರಕ ಚತುರ್ಥಿ ಅಂತ ಹೇಳಿ ಕರೆಯುವಂಥದ್ದು. ತುಂಬ ಅಂದರೆ ತುಂಬ ಒಳ್ಳೆಯದು. ಅಂದರೆ ಮಂಗಳವಾರ ಸಂಕಷ್ಟಾರ ಚತುರ್ಥಿನ ಅಂದರೆ ಆ ವ್ರತನ ಆಚರಣೆ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಸಂಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಯಾವುದೇ ಥರ ಕರ್ಮ ಫಲಗಳಿದ್ದರೂ ಸಹ ಅದು ನಿವಾರಣೆ ಮಾಡುವಂಥ ಶಕ್ತಿ ವಿಘ್ನೇಶ್ವರನಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಮಂಗಳವಾರ ವ್ರತನ ಆಚರಣೆ ಮಾಡೋದ್ರಿಂದ. ವರ್ಷದ ಪ್ರತಿ ತಿಂಗಳಲ್ಲೂ ಸಹ ಚತುರ್ಥಿ ಬರುತ್ತೆ, ಆದರೆ ಎಲ್ಲ ತಿಂಗಳಲ್ಲೂ ಸಹ ಆ ವ್ರತನ ನಾವು ಮಾಡೋದಕ್ಕೆ ಆಗಿರೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಆಗಿರೋದ್ರಿಂದನೇ ನಾವೇನಾದರೂ ಮಂಗಳವಾರ ಬರುವಂಥ ಅಂಗಾರಕ ಚತುರ್ಥಿ ವ್ರತನ ಮಾಡಿದ್ವಿ ಅಂದರೆ ವರ್ಷ ಪೂರ್ತಿ ವ್ರತನ ಆಚರಣೆ ಮಾಡಿದಂಥ ಫಲ ನಮಗೆ ಸಿಗುತ್ತೆ. ಅದಕ್ಕೋಸ್ಕರನೇ ಮಂಗಳವಾರ ಬರುವಂಥ ಅಂಗಾರಕ ಚತುರ್ಥಿಗೆ ಅಂಥದ್ದೊಂದು ಮಹತ್ವ ಇದೆ ಅಂತ ಹೇಳೋವಂಥದ್ದು. ಈ ವರ್ಷ ಮೊದಲನೇ ತಿಂಗಳಲ್ಲಿ ಈ ಥರ ಅಂಗಾರಕ ಚತುರ್ಥಿ ಬಂದಿರೋದು ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಸಹ ಅವತ್ತಿನ ದಿನ ಆಚರಣೆನ ಮಾಡೋಣ ಅಂತ ಹೇಳಿ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಬೇಗ ಮುಗಿಸಿ ಬೆಳಗ್ಗೆನೇ ಪೂಜೆನ ಮಾಡ್ಕೊತಾ ಇದ್ದೀನಿ. ಪೂಜಾ ಸಾಮಗ್ರಿಗಳೆಲ್ಲ ಏನಿದೆ ಅದನ್ನು ಲಾಸ್ಟ್ ವೀಕಲ್ಲೇ ಎಲ್ಲ ನೀಟಾಗಿ ತೊಳೆದಿಟ್ಟಿದ್ದೆ. ಹಾಗಾಗಿ ಪೂಜೆ ಸಾಮಗ್ರಿಗಳನ್ನೆಲ್ಲ ಮತ್ತೆ ನಾನೇನು ತೊಳೆಯೋದಕ್ಕೆ ಹೋಗಲಿಲ್ಲ. ಬರೀ ಗಣಪತಿ ವಿಗ್ರಹ ಏನಿದೆ ಅದನ್ನು ಮಾತ್ರ ನೀಟಾಗಿ ತೊಳೆದು ಅದ್ರ ಸುತ್ತ ಹೂವು ಗರಿಕೆ ಎಲ್ಲ ಇಟ್ಟು ನೀಟಾಗಿ ಅಲಂಕಾರನ ಮಾಡ್ಕೊತಾ ಇದ್ದೀನಿ. ಇನ್ನು ಸಂಕಷ್ಟಾರ ಚತುರ್ಥಿನ ಯಾವ ರೀತಿ ಮಾಡೋದ್ರಿಂದ ಏನೆಲ್ಲ ಫಲ ಇದೆ ಅಂತ ನೋಡೋದಾದರೆ, ಹೆಸರಲ್ಲೇ ಹೇಳೋ ಹಾಗೆ ಸಂಕಷ್ಟಹರ ಅಂದರೆ ನಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡೋ ಶಕ್ತಿ ಇರೋದು ಗಣಪತಿಗೆ ಅನ್ನೋ ಒಂದು ಅರ್ಥನ ಕೊಡುತ್ತೆ. ನಾವು ಇದನ್ನು ಉಚ್ಚಾರಣೆ ಮಾಡುವಾಗಲೂ ಅಷ್ಟೇ ಸಂಕಷ್ಟ ಚತುರ್ಥಿ ಅಂತ ಹೇಳಬಾರ್ದು. ಸಂಕಷ್ಟ ಅಂತ ಅಂದರೆ ಅದು ನಮಗೆ ತುಂಬ ಕಷ್ಟ ಇರೋದಕ್ಕೆ ನಾವು ಸಂಕಷ್ಟ ಅಂತ ಹೇಳ್ತೀವಿ ಅಲ್ವಾ. ಹಾಗಾಗಿ ಸಂಕಷ್ಟ ಚತುರ್ಥಿ ಅಂತ ಹೇಳಬಾರ್ದು. ಸಂಕಷ್ಟಹರ ಅಂದರೆ ಸಂಕಷ್ಟಗಳನ್ನು ನಿವಾರಣೆ ಮಾಡುವಂಥ ಚತುರ್ಥಿ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ವ್ರತನ ಮಾಡೋದ್ರಿಂದ ನಮಗೆ ಯಾವುದೇ ಥರ ವಿಘ್ನಗಳಿದ್ರೂ ಕಳೆಯುತ್ತೆ, ಸಂಕಷ್ಟಗಳಿದ್ರೂ ಕಳೆಯುತ್ತೆ, ನಮ್ಮ ಯಾವುದೇ ಥರ ಬೇಡಿಕೆಗಳಿದ್ರೂ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ. ಇನ್ನು ಈ ವ್ರತನ ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ, ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ನೀಟಾಗಿ ಶುದ್ಧಿ ಮಾಡಿ ನಾವೂ ಸಹ ಮಡಿಯಿಂದ ಪೂಜೆನ ಮಾಡ್ಕೊಬೇಕಾಗತ್ತೆ. ವಿಘ್ನೇಶ್ವರಂದು ಏನಾದರೂ ವಿಗ್ರಹ ಇತ್ತು ಅಂತಂದರೆ ಅದನ್ನು ನೀಟಾಗಿ ಶುದ್ಧಿ ಮಾಡಿ ಅದಕ್ಕೆ ಅರಿಶಿನ ಕುಂಕುಮನ ಇಟ್ಟು ಹೂಗಳಿಂದ ಅಲಂಕಾರನ ಮಾಡಿಕೊಂಡು ಜೊತೆಗೆ ನಮ್ಮ ಶಕ್ತಿ ಅನುಸಾರ ಯಾವುದಾದ್ರೂ ನೈವೇದ್ಯನ ಮಾಡಿ ಇಡಬೇಕಾಗತ್ತೆ.
ವಿಘ್ನೇಶ್ವರಂಗೆ ಪ್ರಿಯವಾದದ್ದು ಗರ್ಕೆನೂ ಸಹ ಇಟ್ಟು ಪೂಜೆನ ಮಾಡ್ಕೊಬೇಕಾಗತ್ತೆ. ಪೂಜೆ ಮಾಡೋ ಸಂದರ್ಭದಲ್ಲಿ ವಿಘ್ನೇಶ್ವರನ ಶ್ಲೋಕ ಆಗಿರ್ಬೋದು, ಮಂತ್ರ ಆಗಿರ್ಬೋದು, ಇದನ್ನೆಲ್ಲ ಪಠನೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಬೇಡ್ಕೊತ, ನಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡಲಿ ಅಂತ ದೇವ್ರ ಮುಂದೆ ಬೇಡ್ಕೊತ ನಾವು ಪೂಜೆನ ಮಾಡಿ ಅಲ್ಲಿಂದ ನಮ್ಮ ಉಪವಾಸನ ಪ್ರಾರಂಭ ಮಾಡಬೇಕಾಗುತ್ತೆ. ಇನ್ನು ಉಪವಾಸನ ನಮ್ಮ ಶಕ್ತಿ ಅನುಸಾರ ಮಾಡ್ಬೋದು. ಕೆಲವೊಬ್ಬರು ಏಜ್ಡ್ ಪರ್ಸನ್ ಇರ್ತಾರೆ, ಅಂಥವರು ಸ್ವಲ್ಪ ಹಣ್ಣುಗಳೇನಾದರೂ ತಿಂದು ಮಾಡ್ಬೋದು. ಜೊತೆಗೆ ಕಾಫಿ, ಟೀ ಈ ಥರದ್ದೇನಾದರೂ ಕುಡ್ಕೊಂಡು ನಾವು ಉಪವಾಸನ ಮಾಡ್ಬೋದು. ಕೆಲವೊಬ್ಬರು ಹೇಗೆ ಅಂತ ಅಂದರೆ ಕಾಫಿ ಆಗಲಿ, ಟೀ ಆಗಲಿ, ಹಣ್ಣುಗಳಾಗಲಿ, ನೀರನ್ನು ಸಹ ಕುಡಿದಲೇ ಈ ವ್ರತನ ಮಾಡೋವಂಥವ್ರು ಇರ್ತಾರೆ. ನಾನು ಆಗಲೇ ಹೇಳಿದಾಗೆ ನಮ್ಮ ಒಂದು ಶಕ್ತಿ ಅನುಸಾರ ನಾವು ಉಪವಾಸನ ಮಾಡ್ಬೋದು. ಇನ್ನು ಸಂಜೆ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಅಲ್ಲಿ ತೀರ್ಥನ ತಗೊಂಡು ರಾತ್ರಿ ಚಂದ್ರೋದಯನ ನೋಡಿ ಉಪವಾಸ ವ್ರತನ ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ. ಒಂದು ವೇಳೆ ಚಂದ್ರ ಕಾಣಿಸ್ಲಿಲ್ಲ ಅಂತ ಅಂದರೆ ನಾವು ಒಂದು ತಟ್ಟೆನಲ್ಲಿ ಚಂದ್ರನ ಚಿತ್ರನ ಬರೆದು ಅದಕ್ಕೆ ಅರಿಶಿನ ಕುಂಕುಮನ ಇಟ್ಟು ಪೂಜೆನ ಮಾಡಿ ನಮ್ಮ ಉಪವಾಸ ವ್ರತನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಇದು ಬಂದು ಸಂಕಷ್ಟಹರ ಚತುರ್ಥಿ ಮಾಡುವಂಥ ಒಂದು ವಿಧಾನ. ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಪೂಜೆ ಎಲ್ಲ ಆದಮೇಲೆ ನಾನು ಸ್ವಲ್ಪ ಕಿಚನ್ ಕಡೆ ಬಂದೆ. ಯಾಕೆ ಅಂತ ಅಂದರೆ ನಾನು ಉಪವಾಸ ಇದ್ದೀನಿ, ಬಟ್ ಮನೆಯಲ್ಲಿ ನಮ್ಮ ಮನೆಯವರು ಆಫೀಸ್ಗೆ ಹೋಗ್ತಾರೆ, ಮಗಳು ಸ್ಕೂಲ್ಗೆ ಹೋಗ್ತಾಳೆ, ಅವಳಿಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟಬೇಕಲ್ವ. ಹಂಗಾಗಿ ಪುಳಿಯೋಗರೆ ಏನೋ ಮಾಡಿದ್ದೆ. ಸೊ ಅವ್ರಿಗೆ ಟಿಫನ್ ಎಲ್ಲ ಹಾಕ್ಕೊಟ್ಟು ಬಾಕ್ಸ್ ಎಲ್ಲ ಕಟ್ಟಾದಮೇಲೆ ಅವರು ಸ್ಕೂಲ್ಗೆ ಹೋದಲು. ಸೊ ನಮ್ಮ ಮನೆಯವರೇನೋ ಸ್ವಲ್ಪ ಕಾಫಿ ಕೇಳಿದ್ರು. ಸೊ ಇನ್ನು ನಾನು ಉಪವಾಸ ಬಂದು ಕಾಫಿ, ಟೀ ಏನಾದರೂ 1 ಟೈಮ್ ಅಥವಾ 2 ಟೈಮ್ ಕುಡಿದು ಉಪವಾಸನ ಮಾಡ್ತೀನಿ. ಅದನ್ನು ಬಿಟ್ಟು ನಾನು ಹಣ್ಣುಗಳಾಗಲಿ, ಬಿಸ್ಕೆಟ್ ಆಗಲಿ ಈ ಥರದನ್ನೆಲ್ಲ ನಾನು ಉಪವಾಸ ಇದೆ ಅಂತಲ್ಲ, ಯಾವುದೇ ಥರ ಉಪವಾಸ ಮಾಡಬೇಕು ಅಂದ್ರೂ ನಾನು ಹಣ್ಣು, ಬಿಸ್ಕೆಟ್ ಈ ಥರದನ್ನೆಲ್ಲ ನಾನೇನು ತಿನ್ನೋದಕ್ಕೆ ಹೋಗೋದಿಲ್ಲ. 1 ಟೈಮ್ ಅಥವಾ 2 ಟೈಮ್ ಕಾಫಿ ಅಥವಾ ಟೀ ಏನಾದರೂ ಕುಡ್ಕೊತೀನಿ. ಇನ್ನು ಉಪವಾಸ ಇರೋ ಟೈಮಲ್ಲಿ ಹೊಟ್ಟೆ ಹಸಿವಾಗೋದೇ ಇಲ್ಲ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಬೇರೆ ಟೈಮಲ್ಲಿ ನನಗೆ ಟೈಮ್ಗೆ ಸರಿಯಾಗಿ ಊಟ ಆಗಿರ್ಬೋದು, ಟಿಫನ್ ಆಗಿರ್ಬೋದು ಮಾಡಿ ಅಭ್ಯಾಸ ಇದೆ. ಸೊ ಬೇರೆ ಟೈಮ್ಗಳಲ್ಲಿ ಏನಾದರೂ ಸ್ವಲ್ಪ ಟೈಮ್ ವೇರಿಯೇಷನ್ ಆಯಿತು ಅಂತಂದರೆ ಆ ಟೈಮಲ್ಲಿ ನನಗೆ ಇನ್ನೂ ಟಿಫನ್ ಮಾಡಿಲ್ಲ, ಹೊಟ್ಟೆ ಹಸಿವಾಗ್ತಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ನಾನು ಉಪವಾಸ ಇರ್ತೀನಿ ಅನ್ನೋ ಟೈಮಲ್ಲಿ ನನಗೆ ಹೊಟ್ಟೆ ಹಸಿವೇ ಕಾಣೋದಿಲ್ಲ. ಗೊತ್ತಿಲ್ಲ ಯಾಕೆ ಆ ಥರ ಅಂತ ಅಂದ್ಬಿಟ್ಟು. ಅಂದರೆ ನನ್ನ ಪ್ರಕಾರ ನಾವು ದೃಢವಾಗಿ ಮನಸ್ಸಲ್ಲಿ ಉಪವಾಸ ಇದ್ದೀವಿ, ಮಾಡಬೇಕು ಅನ್ನೋದು ಫಿಕ್ಸ್ ಆಗಿರುತ್ತಲ್ವ. ಸೊ ಆ ಕಾರಣದಿಂದ ಮೇ ಬಿ ಇರ್ಬೋದೇನೋ. ಸೊ ಹಂಗಾಗಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಕಾಫಿ ಮಾಡಿಕೊಟ್ಬಿಟ್ಟು ನಾನು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ಇಬ್ರಿಗೂ ಮಾಡ್ಕೊತಾ ಇದ್ದೆ. ಸೊ ನನ್ನ ಮಗ ಅಂತೂ ಸಕ್ಕರೆ ಡಬ್ಬ ಓಪನ್ ಮಾಡಿದ್ರೆ ಎಲ್ಲಿರ್ತಾನೋ ಗೊತ್ತಿಲ್ಲ, ಓಡಿ ಬಂದುಬಿಡ್ತಾನೆ. ಅವನಿಗೆ ಸ್ವಲ್ಪ ಸಕ್ಕರೆ ಕೊಡಬೇಕು ಆವಾಗ. ಹಂಗಾಗಿ ಇನ್ನು ಅವನೊಬ್ಬ ಫ್ರೆಶ್ ಅಪ್ ಆಗಬೇಕಿತ್ತು. ಹಂಗಾಗಿ ಅವನಿಗೆ ನಿಧಾನಕ್ಕೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ. ಇನ್ನು ಆವತ್ತಿನ ದಿನ ಕೆಲಸ ಏನೂ ಜಾಸ್ತಿ ಇರಲಿಲ್ಲ. ಯಾಕೆ ಅಂತ ಅಂದರೆ ಉಪವಾಸ ಇರೋ ಕಾರಣ ಮನೆಯಲ್ಲಿ ಅಡುಗೆ, ಊಟ ಆ ಥರದ್ದೆಲ್ಲ ಏನೂ ಜಾಸ್ತಿ ಇರಲಿಲ್ಲ. ಅಂದರೆ ಬೆಳಗ್ಗೆ ಸ್ವಲ್ಪ ಟಿಫನ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆದಂಗೆನೇ. ಇನ್ನು ಮಧ್ಯಾಹ್ನ ಊಟಕ್ಕೆಲ್ಲ ಯಾರೂ ಬರೋದಿಲ್ಲ ಅಲ್ವಾ. ಹಾಗಾಗಿ ಇನ್ನು ನೈಟಿಗೆ ಬೇಕಾದರೆ ಏನಾದರೂ ಉಪ್ಪಿಟ್ಟೇನಾದರೂ ಮಾಡೋಣ ಎಲ್ಲರಿಗೂ ಒಟ್ಟಿಗೆ ಸೇರಿಸಿ ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ. ಕೆಲಸ ಏನೂ ಇರಲಿಲ್ಲ. ಇನ್ನು ಸಂಜೆವರೆಗೂ ಸ್ವಲ್ಪ ಫ್ರೀ ಇದ್ದೆ ಅಂತಲೇ ಹೇಳ್ಬೋದು. ಇನ್ನು ಬೆಳಗ್ಗೆ ಪೂಜೆ ಮಾಡೋ ಟೈಮಲ್ಲಿ ದೇವರಿಗೆ ನೈವೇದ್ಯ ಏನೂ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಸಂಜೆ ಪೂಜೆ ಮಾಡೋ ಟೈಮಲ್ಲಿ ನೈವೇದ್ಯ ಏನಾದರೂ ಮಾಡಿಡೋಣ ಅಂತ ಹೇಳಿ ಕಡಲೆಕಾಳು ಉಸ್ಲಿಗೆ ಇಲ್ಲಿ ಕಡಲೆಕಾಳನ್ನ ನೆನೆ ಹಾಕ್ತಾಯಿದ್ದೀನಿ. ಸೊ ಇದು ಒಂದು 5ರಿಂದ 6 ಅವರ್ ನೆನಿಬೇಕಾಗುತ್ತೆ ಅಲ್ವಾ. ಹಾಗಾಗಿ ಸಂಜೆಗೆ ಉಸ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ನೆನೆ ಹಾಕ್ತೆ. ಇನ್ನು ಸಂಜೆ ಪೂಜೆ ಮಾಡಬೇಕು. ಹಾಗಾಗಿ ಕಡಲೆಕಾಳಿಗೆ ನೆನೆ ಹಾಕಿದ್ದೆ ಅಲ್ವಾ, ಅದೆಲ್ಲ ಸ್ವಲ್ಪ ನೆಂದಿತ್ತು. ಸೊ ವಿಷಲೆಲ್ಲ ಕೂಗಿಸ್ಕೊಂಡಾದಮೇಲೆ ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಉಸ್ಲಿ ಮಾಡಿಬಿಟ್ಟು ದೇವ್ರಿಗೆ ಪೂಜೆನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು.
ಇನ್ನು ನನ್ನ ಮಗ ಅಂತೂ ಒಂದು ಕಡೆ ನಿಲ್ಲೋದೇ ಇಲ್ಲ ಅವನು. ಹಾಗಾಗಿ ಇನ್ನು ಅಲ್ಲಿ ಇಲ್ಲಿ ಹೋಗ್ತಿರ್ತಾನೆ. ನನಗೂ ಕೆಲಸ ಮಾಡೋ ಟೈಮಲ್ಲಿ ಅವನ್ನ ಹುಡ್ಕೋದಕ್ಕಾಗಲ್ವಲ್ಲ. ಈ ಥರ ನಾನೇನಾದರೂ ಕೆಲಸ ಮಾಡ್ಕೊಳ್ಳೋ ಟೈಮಲ್ಲಿ ಶೆಲ್ಫ್ ಮೇಲೆ ಕೂರಿಸ್ಕೊತೀನಿ. ಕೂತ್ಕೊತಾನೆ ಅವನು. ಆ ಥರ ಎಲ್ಲ ಏನು ತೀರಾ ಅಂದರೆ ವಸ್ತುಗಳನ್ನ ಮುಟ್ಟೋದಾಗಲಿ ಮತ್ತೊಂದಾಗಲಿ ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಅವನ್ನ ಅವಾಗವಾಗ ಮಾತಾಡಿಸ್ಕೊಂಡು ನಾನು ಕೆಲಸ ಮಾಡ್ಕೊಬೇಕು. ಸರಿ ಅಂತ ಹೇಳಿಬಿಟ್ಟು ನಾನು ಮಾಡ್ಕೊತಾ ಇದ್ದೆ. ಇನ್ನು ಸಂಜೆ ಒಂದು 6 ಗಂಟೆ ಹಂಗೆ ನೈವೇದ್ಯನ ಮಾಡಿಟ್ಟು ಮನೆಯಲ್ಲಿ ಪೂಜೆನ ಮಾಡಿಕೊಂಡೆ. ನೈಟು ಒಂದು 8:30 ಹಂಗೆ ನಮ್ಮ ಮನೆ ಹತ್ರನೇ ಇರೋವಂಥ ಗಣಪತಿ ದೇವಸ್ಥಾನಕ್ಕೆ ಹೋದೆ. ಯಾಕೆ ಅಂತಂದರೆ ಒಂದು 8 ಗಂಟೆ 8:30 ಟೈಮಲ್ಲೇ ಅಲ್ಲಿ ಮಹಾಮಂಗಳಾರತಿ ನಡೆಯೋವಂಥದ್ದು. ಹಂಗಾಗಿ ನಾನು ಮಹಾಮಂಗಳಾರತಿ ಟೈಮ್ಗೆ ಹೋಗೋಣ ಅಂತ ಹೇಳಿ ಹೋದೆ. ಬಟ್ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನಾನು ಆಗಲೇ ಹೇಳಿದಾಗೆ ಮಂಗಳವಾರ ಅಂಗಾರಕ ಚತುರ್ಥಿ ಬರೋದು ತುಂಬ ಕಮ್ಮಿ. ಹಾಗಾಗಿ ಪ್ರತಿಯೊಬ್ಬರು ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ದೇವ್ರಿಗೆ ಬೆಣ್ಣೆ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ನಾನು ದೇವ್ರ ದರ್ಶನ ಮಾಡಿ ಆ ದೇವಸ್ಥಾನದ ತೀರ್ಥನ ತಗೊಂಡು ಮನೆಗೆ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ದೇವಸ್ಥಾನದ ತೀರ್ಥ ತೊಗೊಂಡು ಬಂದ್ವಿ ಅಂತ ಅಂದರೆ 90% ವ್ರತ ಕಂಪ್ಲೀಟ್ ಆಯಿತು ಅಂತಲೇ ಲೆಕ್ಕ. ಬಟ್ ಆದರೆ ಚಂದ್ರೋದಯ ನೋಡೋವರೆಗೂ ಉಪವಾಸ ವ್ರತನ ಕಂಪ್ಲೀಟ್ ಮಾಡೋದಕ್ಕಾಗೋದಿಲ್ಲ. ಚಂದ್ರೋದಯ ಬಂದು ಆವತ್ತಿನ ದಿನ 9:15 ಟೈಮ್ ಇತ್ತು. ನನಗಿನ್ನ ಟೈಮ್ ಇದ್ದಿದ್ದ ಕಾರಣ ನಾನು ಅಷ್ಟರೊಳಗಡೆ ನೈಟು ಏನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಮಾಡಿಟ್ಬಿಡೋಣ ಅಂತ ಹೇಳಿ ಮಾಡಿದೆ. ಬಟ್ 9:15 9:30ವರೆಗೂ ನಾನು ವೆಯ್ಟ್ ಮಾಡಿದೆ. ಚಂದ್ರ ಎಲ್ಲೂ ಕಾಣಿಸ್ಲಿಲ್ಲ. ನಾನು ಆಗಲೇ ಹೇಳಿದಾಗೆ ಚಂದ್ರ ಕಾಣಿಸ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ನೋಡಿ ನಾನು ಏನು ಮಾಡ್ತಾಯಿದ್ದೀನಿ, ಆ ರೀತಿ ಒಂದು ತಟ್ಟೆಗೆ ಒಂದು 3 ಹಿಡಿಯಷ್ಟು ಅಥವಾ ಒಂದು 5 ಹಿಡಿಯಷ್ಟು ಅಕ್ಕಿನ ತೊಗೊಬೇಕಾಗುತ್ತೆ. ಅಕ್ಕಿನ ತೊಗೊಂಡ್ಮೇಲೆ ನಾವು ಚಂದ್ರನ ಆಕಾರನ ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮನ ಇಟ್ಟು ಪೂಜೆನ ಮಾಡ್ಕೊಬೇಕಾಗುತ್ತೆ. ಅಂದರೆ ಆ ತಟ್ಟೆನಲ್ಲಿ ನಾವು ಚಂದ್ರನ ನೋಡಿರೋ ಥರ ಒಂದು ಅರ್ಥ ಬರುತ್ತೆ. ಸಾಮಾನ್ಯವಾಗಿ ನಾನು ಸುಮಾರು ಸಲ ಸಂಕಷ್ಟ ಚತುರ್ಥಿನ ಮಾಡಿದ್ದೀನಿ. ಬಟ್ ಚತುರ್ಥಿ ಟೈಮಲ್ಲೇ ಚಂದ್ರ ಕಾಣಿಸೋದೇ ಇಲ್ಲ. ಬಟ್ ಆವತ್ತಿನ ದಿನ ಹೇಗಾಯಿತು ಅಂತ ಅಂದರೆ ಬೆಳಗ್ಗೆ ಒಂದು 5:30ಗೆಲ್ಲ ನಾನು ಎದ್ದಿದ್ದೆ ಅಲ್ವಾ, ಒಂದು ಗರ್ಕೆ ತೊಗೊಂಬರೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಕೆಳಗಿಳಿದ್ವಿ. ಮನೆ ಮೆಟ್ಲು ಹತ್ತುತ್ತಾ ಇರುವಾಗ ಅಂದರೆ ಇನ್ನೂ ಕತ್ಲೆನೇ ಇತ್ತು. ಬೆಳಗ್ಗೆ ಒಂದು 6 ಗಂಟೆಗೆಲ್ಲ ಇನ್ನೂ ಕತ್ಲೆನೇ ಇತ್ತು. ಬಟ್ ಆವತ್ತಿನ ದಿನ ಅಂದರೆ ಚತುರ್ಥಿ ದಿನ ಬೆಳಗ್ಗೆ ಚಂದ್ರನ ನೀಟಾಗಿ ನಾನು ನೋಡಿದೆ. ನಾನು ಅದೇ ಅಂದ್ಕೊಂಡೆ, ನೈಟ್ ನೋಡಬೇಕಾಗಿರೋ ಚಂದ್ರ ಬೆಳಗ್ಗೆ ಕಾಣಿಸ್ತಿದೆ ಅಂತ. ಗೊತ್ತಿಲ್ಲ, ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಬೇಕು. ಹಂಗಾಗಿ ನೈಟು ನಾನು ತಟ್ಟೆನಲ್ಲಿ ಚಂದ್ರನ ಆಕಾರನ ಬಿಟ್ಟು ಪೂಜೆನ ಮಾಡಿಕೊಂಡು ಅಲ್ಲಿಗೆ ನನ್ನ ವ್ರತನ ಕಂಪ್ಲೀಟ್ ಮಾಡಿಕೊಂಡೆ. ಇದಾಗಿತ್ತು ನನ್ನ ಒಂದು ಮಂಗಳವಾರದ ಅಂಗಾರಕ ಸಂಕಷ್ಟ ಚತುರ್ಥಿಯ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.